ಗಮನಿಸಿ. ಮಾನ್ಯ ಸಭಾಧ್ಯಕ್ಷರೇ, ತಾವು ಇವತ್ತು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ 4 ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯ ಕಂಡಂಥ, ಬಹುಶಃ ಈ ದೇಶ ಕಂಡಂಥ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಭಾಳ ಜನ ನಾವು ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ. ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅವರಿಗಿದ್ದಂಥ ವ್ಯಕ್ತಿತ್ವ, ಪರ್ಸನಾಲಿಟಿ ಇವತ್ತು ರಾಜಕಾರಣದಲ್ಲಿ ನೋಡೋದು ಭಾಳ ವಿರಳ. ಯಾವುದೇ ವಿಷಯವನ್ನು ಅವರು ಗ್ರಹಿಸ್ಕೊಂಡ್ರೆ ಅತ್ಯಂತ ಸಮಾಧಾನವಾಗಿ ಕೇಳೋದರ ಜೊತೆಗೆ ಅವರೇನಾದರೂ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾವನೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಂತಿಮವಾದಂಥ ತೀರ್ಮಾನ ಮಾಡುವಂಥದ್ದು ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ. ಈ ತೇಲ್ಗಿ ಪ್ರಕರಣ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೆರಗಾಗುವಂಥ ರೀತಿಯಲ್ಲಿ ಆ ತೇಲ್ಗಿ ಹಗರಣ ನಡೀತು. ಆ ಸಂದರ್ಭದಲ್ಲಿ ಭಾಳ ಚರ್ಚೆಗಳು ನಡೀತಾ ಇತ್ತು, ಪತ್ರಿಕೆಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಇತ್ತು. ತನಿಖೆ ಆದೇಶ ಮಾಡಬೇಕು, ವಿಶೇಷ ತನಿಖೆ ಆದೇಶ ಮಾಡಬೇಕು, CBI ಕೊಡಬೇಕು, CID ಕೊಡಬೇಕು, ಈ ರೀತಿ ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ 8 ಗಂಟೆಗೆ ಅವ್ರ ಮನೆಗೆ ಹೋದೆ. ಅವರ ಶ್ರೀಮತಿಯವರು ಪ್ರೇಮಕ್ಕ ಅವರು ತಿಂಡಿ ಬಡಿಸ್ತಾ ಇದ್ರು. ಪರಮೇಶ್ವರ್ ಬಂದಿದ್ದಾರೆ ಅಂತ ಕರಿ ಅಂತ ಒಳಗಡೆ ಒಬ್ಬರೇ ಇದ್ದರು, ತಿಂಡಿ ತಿಂತಾ ಇದ್ರು. ಬನ್ರಿ ಪರಮೇಶ್ವರ್, ದೋಸೆ ಚೆನ್ನಾಗಿದೆ ತಿನ್ನಿ ಅಂದರು. ನಾನಾಗಲೇ ತಿಂಡಿ ತಿಂದ್ಬಿಟ್ಟಿದ್ದೀನಿ ಸರ್ ಅಂದೆ. ಇಲ್ಲ, ಇನ್ನೊಂದು ದೋಸೆ ತಿನ್ನಿ, ಪರವಾಗಿಲ್ಲ, ಏನಾಗದು. ಆಮೇಲೆ ಅವರು ಶ್ರೀಮತಿಯವರು ಪ್ರೇಮಕ್ಕ ಅವರು ಕೂಡ ತಿಂಡಿ ತಿನ್ನಿರಿ ಪರಮೇಶ್ವರ್ ಅಂತೇಳಿ ಅವರು ಬಡಿಸಿದ್ರು. ತಿಂಡಿ ತಿನ್ನುವಾಗ ಅವರ ಶ್ರೀಮತಿಯವರು, ಅದೇನ್ರಿ ಬೆಳಗ್ಗೆ ಇದ್ದರೆ ಆ ತೇಲ್ಗಿ ಅಂತ ಬರ್ತಾ ಇದೆ ಪತ್ರಿಕೆಗಳಲ್ಲಿ, ನೀವು ಅದನ್ನು ನೀವು CBIಗೇನೋ ಕೊಡಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ, ಕೊಟ್ಬಿಡೋದಲ್ವಾ. ಅದಕ್ಕೆ ಅವರಿದ್ದವರೇ, ಹೋಗೆ ನಿನಗೇನು ಗೊತ್ತು. ಅದಾದಮೇಲೆ ತಿಂಡಿ ಎಲ್ಲ ಆಯಿತು. ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಇತ್ತು 10:30ಗೆ. ಆ ಕ್ಯಾಬಿನೆಟ್ ಇದ್ದಾಗ ನನ್ನನ್ನು ಬನ್ನಿ ಹೋಗೋಣ ಅಂತಂದರು. ಸಾಮಾನ್ಯವಾಗಿ ಅವರು ಮುಂದ್ಗಡೆ ಕೂತ್ಕೊಳ್ಳೋರು, ಅವತ್ತು ಮಾತ್ರ ಹಿಂದ್ಗಡೆ ಕೂತ್ಕೊಂಡ್ರು. ನನ್ನನ್ನು ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು. ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ದಾಟಿದ್ದು. ಪರಮೇಶ್ವರ್, ಪ್ರೇಮ ಹೇಳಿದ್ಲಲ್ಲ, ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ಮದು ಅಂದರು. ನಾನಿದ್ದನು, ಹೌದು ಸರ್, ನಾಳೆ ದಿವಸ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ CBI ಕೊಡಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ, ನೀವು ಕೊಟ್ಬಿಡೋದೇ ಒಳ್ಳೇದು ಸರ್, ಅಮ್ಮವ್ರು ಹೇಳಿದ್ದು ಕರೆಕ್ಟು ಅಂತಂದೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ವಿಧಾನಸೌಧ ಬಂತು. ಇಳಿದಾದ್ಮೇಲೆ ನನ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ, ಇದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಮಾಡಿ ಅಂದರು. ಸಬ್ಜೆಕ್ಟ್ ಏನು ಇರಲಿಲ್ಲ ಅದರದ್ದು. ಆ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗಿದಾದ್ಮೇಲೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಪರಮೇಶ್ವರ್ ಏನೋ ಹೇಳ್ತಾ ಇದ್ದಾನೆ, ನೋಡಿ ಅದನ್ನು ನಾವು ಚರ್ಚೆ ಮಾಡ್ಬೋದಾ ಅಂತ ಹೇಳಿದರು. KH ರಂಗನಾಥ್ ಅವರು ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ರಾಜಕಾರಣಿ. ಹೌದು ಸ್ವಾಮಿ, ಇದನ್ನು ಭಾಳ ಬೇಗ ಇತ್ಯರ್ಥ ಮಾಡಬೇಕು. ಹಾಗಾದರೆ ಎಲ್ಲರೂ ಮಾತಾಡಿ ಇದ್ರ ಬಗ್ಗೆ.
ಪ್ರತಿಯೊಬ್ಬ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಅವ್ರು ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯ ಏನು, ನೀವೇನು ಹೇಳ್ತೀರಿ. ಕಡೆಗೆ ಅವರಿಗೆ ರಂಗನಾಥ್ ಅವರು ಮತ್ತು ಗೋರ್ಪಡೆ ಅವರು ಫೈನಲ್ ಆಗಿ ಹೇಳಿಬಿಟ್ರೆ ಅಷ್ಟು ಸಾಕು ಅವ್ರಿಗೆ. ಹಾಗಾಗಿ ಅವರು ಎಲ್ಲರನ್ನೂ ಕೂಡ ವಿಚಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಕಡೆಗೆ ಆಯಿತು ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿ. ಹಾಗೆ ವಿಶೇಷವಾದ ಕೆಲವು ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದು. ಅವರಿಗೆ ನಾನು ಸ್ವಲ್ಪ ಬೇರೆ ಸಚಿವರಿಗಿನ್ನ ಸ್ವಲ್ಪ ಹತ್ತಿರದಲ್ಲಿದ್ದೆ. ಶಿವಕುಮಾರ್ ಅವರು ನಾನು ಸ್ವಲ್ಪ ಹತ್ತಿರದಲ್ಲಿದ್ದರು. ಶಿವಕುಮಾರ್ಗೆ ಬೇರೆ ಕೆಲಸ ಕೊಡೋರು, ನನಗೆ ಬೇರೆ ಕೆಲಸ ಕೊಡೋರು. ಅವರು ಶಿವಕುಮಾರ್ಗೆ ಕೊಡೋ ಕೆಲಸ ನನಗೆ ಕೊಡೋ ಹೇಳಿದರು. ಯಾರಿಗೋ ಒಂದು ಸಾರಿ ಕೇಳಿದಾಗ, ಇಲ್ರಿ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ, ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡೋಕ್ಕಾಗಲ್ಲ ನೋಡಪ್ಪ, ಅದಕ್ಕೆ ಅವ್ರವ್ರಿಗೆ ಕೆಲಸ ಆ ರೀತಿ ಕೊಟ್ಟಿದ್ದೀನಿ ಅಂತ ಹೇಳೋರು.